ಮೋದಿ ಮೈತ್ರಿ ಸರ್ಕಾರ ರಚನೆಗೆ ಉಳಿದಿರೋದು 5 ಗಂಟೆ ಮಾತ್ರ. ಸಂಜೆ 7:15ಕ್ಕೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ. ಅವರ ಬೆನ್ನಲ್ಲೇ 40ಕ್ಕೂ ಅಧಿಕ ಮಂದಿ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬಿಜೆಪಿಯ 36, ಮೈತ್ರಿಕೂಟದ 12, ಒಟ್ಟು 48 ಮಂದಿ. ಇದಕ್ಕೆ ಪೂರ್ವಭಾವಿಯಾಗಿ ಪ್ರಧಾನಿಗಳ ನಿವಾಸದಲ್ಲಿ ಪೂರ್ವಭಾವಿ ಮೀಟಿಂಗ್ ಕೂಡ ನಡೆದಿದೆ. ಆ ಮೀಟಿಂಗ್ನಲ್ಲಿ ನೂತನ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಟಾಸ್ಕ್ ನೀಡಿದ್ದಾರೆ ನರೇಂದ್ರ ಮೋದಿ. 100 ದಿನಗಳ ಒಳಗೆ ಬಾಕಿ ಕೆಲಸಗಳನ್ನ ಮಾಡಿ ಮುಗಿಸುವ ಜವಾಬ್ದಾರಿ. ಮೋದಿ ನೇತೃತ್ವದ 2ನೇ ಅವಧಿಯ ಸರ್ಕಾರದಲ್ಲಿ ಬಾಕಿ ಉಳಿದಿರುವ ಕೆಲಸಗಳು 100 ದಿನಗಳ ಒಳಗೆ ಮುಗ್ದು ಹೋಗಬೇಕು. 100 ದಿನದ ನಂತರದಲ್ಲಿ 3ನೇ ಅವಧಿಯ ಸರ್ಕಾರದ ಕಾರ್ಯ ಮುಂದುವರಿಬೇಕು. ಆಯ್ತು, ಒಳ್ಳೇದಾಗಲಿ. ತಮಗೇನಾದರೂ ನಿರೀಕ್ಷೆ ಇತ್ತಾ ಸರ್, ತಾನು ಮೋದಿ ಕ್ಯಾಬಿನೆಟ್ನಲ್ಲಿ ಭಾಗ ಆಗ್ತೀನಿ ಅಂತ? ಎಲ್ಲ ವಿಧಿ ನಿಯಮ, ಭಗವಂತನ ದಯೆ, ನಮ್ಮ ಪಕ್ಷ ನಮ್ಮ ನಾಯಕರು ತೆಗೆದುಕೊಂಡ ತೀರ್ಮಾನ, ಒಳ್ಳೆತನಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಂದೇಶ. ಯಾವ ಖಾತೆ ಸಿಗ್ಬಹುದು ಎನ್ನುವುದೇನಾದರೂ ತಮಗೆ ಅಪೇಕ್ಷೆ ಇದೆಯಾ? ಖಾತೆ ಬಗ್ಗೆ ಚಿಂತನೆ ಇಲ್ಲ, ಅವ್ರು ಯಾವ ಕೆಲಸ ಕೊಡ್ತಾರೆ ಅದು ಮಾಡ್ತೀವಿ. ಓಕೆ, ಈಗ ರಾಜ್ಯದ ಹಲವಾರು ಸಮಸ್ಯೆಗಳಿದ್ದಾವೆ, ನೀರಾವರಿ ಯೋಜನೆಗಳ ಬಗ್ಗೆ ಅದೇನಾದ್ರು ತಾವು ಹಿರಿಯರು ಕ್ಯಾಬಿನೆಟ್ನಲ್ಲಿ ಇದ್ದೀರಿ, ತಾವು ಅದನ್ನ ಪರಿಹರಿಸೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ? ಮೊದಲು ಮಂತ್ರಿಯಾಗಿ ಪದಗ್ರಹಣ ಮಾಡಿ ಕೆಲಸ ಶುರು ಮಾಡ್ತೀವಿ, ಆಮೇಲೆ ಮಾತಾಡೋಣ. ತಮ್ಮ ಕ್ಷೇತ್ರದ ಜನರಿಗೆ ತಾವೇನು ಹೇಳ್ತೀರಿ ಸರ್? ನನ್ನ ಈ ಒಂದು ಹುದ್ದೆಯನ್ನು ಅವ್ರಿಗೆ ಸಮರ್ಪಣೆ ಮಾಡ್ತೀನಿ. ಓಕೆ, ಈ ರಾಜ್ಯದ ಜನರಿಗೆ ಏನು ಹೇಳ್ತೀರಿ ಸರ್? ಒಳ್ಳೆ ತಂದೆಯಲ್ಲಿ ಇಲ್ಲಿವರೆಗೂ ನಡೆದಿದ್ದೀನಿ, ಮುಂದೆಯೂ ಕೂಡ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಮೇರೆಗೆ ನಾನು ಯಾವ ಸೋಮಣ್ಣ ಮೊದಲಿಂದ ಇದ್ದಾನೋ ಅದೇ ಸೋಮಣ್ಣ ಮುಂದೆಯೂ ಕೂಡ ಜನಪರ ಕಾರ್ಯಕ್ರಮಗಳನ್ನು ಒತ್ತು ಕೊಟ್ಟು ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು. ಇದು ಸೋಮಣ್ಣವರ ಮಾತಾಗಿದೆ. ಆ ಮೂಲಕ ನಾನು ಉತ್ತಮವಾದ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ಯಾಮ್ರಾ ಪರ್ಸನ್ ವಿಪಿನ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬೊಮ್ಮಾಯಿ ಅವರ ಹೆಸರು ಕೇಳೋಕೆ ಸಿಗ್ತಾ ಇತ್ತು ಲಿಂಗಾಯತ ಕೋಟಾದ ಅಡಿಯಲ್ಲಿ. ಆದರೆ ಇದೀಗ ಸೋಮಣ್ಣ ಅವರು ಸಚಿವರಾಗೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲಿ ಅವರ ಮಾತುಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಮೋದಿ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸೋಮಣ್ಣ ಅವರು. ಆಗ್ಲೇ ಅನುಮಾನಗಳ ದಟ್ಟವಾಗ್ತಾ ಹೋಯ್ತು. ಇದೊಂಥರ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ತರ ಆಯ್ತು. ಜಗದೀಶ್ ಶೆಟ್ಟರ್ ಹೆಸರು ಕೇಳಿತು, ಬಸವರಾಜ ಬೊಮ್ಮಾಯಿ ಅವರ ಹೆಸರು, ಇವರು ಸೀನಲ್ಲೇ ಇರಲಿಲ್ಲ ಸೋಮಣ್ಣ ಅವರು. ಸೋಮಣ್ಣ ಅವರು ಮುಂದೆ ಬಂದು ನಿಂತಿದ್ದಾರೆ ಈಗ. ಜೊತೆ ನಮ್ಮ ಸಹೋದ್ಯೋಗಿ ರಂಜಿತ್ ಕೂಡ ಮಾತಾಡಿಸ್ತಾ ಇದ್ರು. ಬಹುತೇಕ ಈಗ ಪ್ರಮಾಣ ವಚನ ಅಷ್ಟೇ ಬಾಕಿ ಇದೆ ಅನ್ಸುತ್ತೆ ಸೋಮಣ್ಣ ಅವರು. ವಿಶ್ವಾಸ ಅಂತೂ ವ್ಯಕ್ತವಾಗ್ತಾ ಇತ್ತು, ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದು. ಈ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದ ದೊಡ್ಡ ಪ್ರಹಸನ ಆದಮೇಲೆ ಇನ್ಫ್ಯಾಕ್ಟ್ ಲೋಕಸಭೆ ಸ್ಥಾನಕ್ಕೆ, ಅದರಲ್ಲೂ ತುಮಕೂರಿನಿಂದ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಅನುಮಾನಗಳಿತ್ತು. ಚರ್ಚೆ ಬಹಳಷ್ಟಾಯಿತು. ಅದರಲ್ಲೂ ಅವ್ರು ನೇರವಾಗಿ ಯಡಿಯೂರಪ್ಪ ಹಾಗೆ ಅವರ ಪುತ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕ್ತಿದ್ದು ಅದೆಲ್ಲ ಗಮನಿಸಿದಾಗ ವಿ ಸೋಮಣ್ಣ ಅವರನ್ನ ಸೈಲೆಂಟ್ ಮಾಡದೆ ಹೋದ್ರೆ ಇದು ಸರಿ ಹೋಗಲ್ಲ ಯಾಕೋ ಅನ್ನೋ ಸಂದೇಶ ಬಹುಶಃ ಕೇಂದ್ರ ಮಟ್ಟದ ಬಿಜೆಪಿ ನಾಯಕರಿಗೂ ಸಿಕ್ಕಂತಿತ್ತು. ಅದೇ ಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ರ ಸದ್ಯಕ್ಕಿರೋ ಅನುಮಾನ ಅದು ಗೆದ್ದಿದ್ದಾರೆ. ಇದೀಗ ಮಂತ್ರಿ ಆಗೋದು ಕೂಡ ಬಹುತೇಕ ಖಾತ್ರಿ. ಅವರ ಮಾತುಗಳಲ್ಲಿ ಅದು ವ್ಯಕ್ತವಾಗಿದೆ. ನೋಡಿ, ಇದು ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಸಂದರ್ಶನ, ಕಿರು ಸಂದರ್ಶನ. ನನ್ನ ಕಲೀಗ ರಂಜಿತ್ ಈಗಷ್ಟೇ ಮಾತನಾಡಿಸಿದ್ರು ಸೋಮಣ್ಣ ಅವರನ್ನ. ಸಂದರ್ಭದಲ್ಲಿ ನನಗೆ ಕೊಟ್ಟ ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೇನೆ, ಕರ್ನಾಟಕದ ಜನರ ಪರವಾಗಿ ಕೆಲಸ ಮಾಡ್ತೇನೆ, ನಿರೀಕ್ಷೆ ಇಟ್ಕೊಂಡಿರಲಿಲ್ಲ, ಇತ್ಯಾದಿ ಮಾತುಗಳನ್ನಾಡಿದ್ದಾರೆ ವಿ ಸೋಮಣ್ಣ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, CT ರವಿ ಅವರು ಸೋಮಣ್ಣ ಅವರನ್ನ ಬಿಗಿದಪ್ಪಿ ಅಭಿನಂದಿಸ್ತಾ ಇದ್ರು. ರಾಜಕೀಯ ಪುನರ್ಜನ್ಮ ಅನ್ಬಹುದ